ಬೆಳಗಾವಿಯಲ್ಲಿ ವರುಣನ ಆರ್ಭಟ, ಉಕ್ಕೇರಿದ ನದಿಗಳು, ಸೇತುವೆಗಳು ಮುಳುಗಡೆ. ನದಿ ತೀರದ ಜನರಿಗೆ ಪ್ರವಾಹದ ಆತಂಕ. ಉಕ್ಕಿ ಹರಿಯುತ್ತಿರುವ ನದಿಯ ನೀರಿನಡಿ ಮುಳುಗಿ ಹೋಗಿರುವ ಸೇತುವೆ. ಆ ಸೇತುವೆಯ ಮೇಲೆ ಪ್ರಾಣಾಪಾಯವನ್ನ ಲೆಕ್ಕಿಸದೆ ಸಾವಿನ ಸವಾರಿ ಮಾಡ್ತಿರೋ ಬೈಕ್ ಸವಾರರು. ಈ ದೃಶ್ಯಗಳು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಉದಗಟ್ಟಿ ಬಳಿ ಕಂಡು ಬಂದಿದೆ. ಹೌದು, ಘಟಪ್ರಭಾ ನದಿಗೆ ಒಳಹರಿವು ಹೆಚ್ಚಾಗಿ ಸದ್ಯ ಉದಗಟ್ಟಿ ಹಾಗೂ ವಡೇರಹಟ್ಟಿ ಗ್ರಾಮಗಳ ಮಧ್ಯೆ ಇದ್ದ ಕಿರು ಸೇತುವೆ ಮುಳುಗಡೆಯಾಗಿದೆ. ಆದ್ರೆ ಅದೇ ಸೇತುವೆ ಮೇಲೆ ವಾಹನ ಸವಾರರು ಸಾವಿನ ಸವಾರಿ ಮಾಡ್ತಿದ್ದಾರೆ. ವಡೇರಹಟ್ಟಿಯಿಂದ ಉದಗಟ್ಟಿ ಹಾಗೂ ಉದಗಟ್ಟಿಯಿಂದ ವಡೇರಹಟ್ಟಿ ನಡುವೆ ವಾಹನ ಸವಾರರು ಪ್ರಾಣವನ್ನು ಲೆಕ್ಕಿಸದೆ ಪ್ರಯಾಣ ಮಾಡ್ತಿರೋ ದೃಶ್ಯಗಳು ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿವೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಘಟಪ್ರಭಾ ನದಿಗೆ ಭಾರೀ ಪ್ರಮಾಣದ ಒಳಹರಿವು ದಾಖಲಾಗಿದೆ. ಅತ್ತ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಮಳೆಯಾಗದೆ ರೈತರು ಕಂಗಾಲಾಗಿದ್ದಾರೆ. ಮಳೆಗಾಗಿ ಕಪ್ಪೆಗಳ ಮದುವೆ ಮಾಡಿ ಪ್ರಾರ್ಥಿಸಿದ್ದಾರೆ. ಇತ್ತ ಹಿಡಕಲ್ ಜಲಾಶಯಕ್ಕೆ 21,000 ಕ್ಯೂಸೆಕ್ ಒಳಹರಿವಿದೆ. ಸದ್ಯ ಜಲಾಶಯ 80% ಭರ್ತಿಯಾಗಿದೆ. ಜಲಾಶಯದಿಂದ ಯಾವುದೇ ನೀರು ಹೊರಕ್ಕೆ ಹಾಕಿಲ್ಲ. ಆದ್ರೆ ಘಟ್ಟ ಪ್ರದೇಶದ ನೀರು ಹಾಗೂ ಮಾರ್ಕಂಡೇಯ ನದಿಯ ನೀರು ಘಟಪ್ರಭೆಗೆ ಸೇರಿ ಹಲವು ಸೇತುವೆಗಳು ಮುಳುಗಡೆಯಾಗಿದ್ದು ಗದ್ದೆಗಳಲ್ಲೂ ನೀರು ಹೊಕ್ಕಿದೆ. ಮಳೆ ಮುಂದುವರೆದರೆ ನದಿ ತೀರದ ಜನರಿಗೆ ಪ್ರವಾಹದ ಆತಂಕ ಕಾಡಲಿದೆ. ಒಂದು ಕಡೆ ಜಿಲ್ಲೆಯಲ್ಲಿ ಅತಿವೃಷ್ಟಿ ಕಾಡ್ತಿದ್ರೆ ಮತ್ತೊಂದು ಕಡೆ ಅನಾವೃಷ್ಟಿ ಕಾಡ್ತಿದೆ. ಒಂದು ಕಡೆ ನದಿ ತುಂಬಿ ಹರಿಯುತ್ತಿದ್ರೂ ಸಹ ನದಿಯ ಅಕ್ಕಪಕ್ಕದಲ್ಲಿ ಪೊಲೀಸರ ನಿಯೋಜನೆ ಮಾಡದೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ. ಹೀಗಾಗಿ ಜನ ಮುಳುಗಿರುವ ಸೇತುವೆ ಮೇಲೆ ಸವಾರಿ ಮಾಡುತ್ತಿದ್ದು ಮತ್ತೊಂದು ಕಡೆ ಜನ ಮಳೆಗಾಗಿ ಕಪ್ಪೆ ಮದುವೆ ಮಾಡಲು ಮುಂದಾಗಿದ್ದಾರೆ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.